ಕೊಲ್ಲಕ್ಕೆ ಬೇಕಾಗಿ ಸುದರ್ಶನದಿಂದ ಆ 6 ಇದನ್ನು ಕತ್ತರಿಸಿದ್ರೆ ನಮಗೆ ಅವ ಬರ್ಬೇಕಲ್ಲ. ಅದಕ್ಕೆ ಬೇಕಾದ ಪಾಂಚಜನ್ಯವನ್ನು ಒಮ್ಮೆ ಉಪಯೋಗಿಸುತ್ತೇನೆ. ಯಾನದು ಕರ್ಣ ಕಠೋರವಾದಂತಹ ಸತ್ತು ಮಧ್ಯರಾತ್ರಿಯ ಹೊತ್ತು ಗಾಢವಾಗಿ ನಿದ್ರಿಸಿದ್ದೆ. ಒಮ್ಮೆನ್ನೊಮ್ಮೆಲೆ ಸಂತಧ್ವನಿ. ಯಾಕಾಯಿತು? ಯಾರಿಂದ ಆಯಿತು? ಹೇಗಾಯಿತು? ಇದಕ್ಕೆ ಯಾರು ಕಾರಣರೆಂಬುದನ್ನು ತಿಳಿಯಬೇಕಾಗಿದೆ. ಇದಕ್ಕೆ ಕಾರಣೀಕರ್ತರು ಯಾರೇ ಆಗಲಿ, ಕಾಲನಾಗಲಿ, ಮೃತ್ಯುವಾಗಲಿ, ಪ್ರತ್ಯಕ್ಷ ಸಂಕರಣೆ ಬಂದರೂ ಈ ಮುರಾಸರ ಲೆಕ್ಕಿಸಲಾರ. 6,000 ಮುರಪಾಸವನ್ನು ತುಂಡರಿಸಿದ್ದಾರೆ. ಯಾರು ಅಂತ ನೋಡಬೇಕಾಗಿದೆ. ನಡೆಯುತ್ತದೆ. ಮಸಿವರ್ಣನೆ ಕೇಳಲವಾಯಿತ. 6,000 ಮುರಪಾಶವನ್ನು ತುಂಡರಿಸಿದವ ನೀನೇ ಎಂದು ಭಾವಿಸಿದ್ದೇನೆ. ಕೋಟೆಯನ್ನು ಭೇದಿಸಿದವ ನಾನು. ಅಷ್ಟೇ ಅಲ್ಲದೆ ನನ್ನ ಪುರದ ರಕ್ಷಣೆಗಿರುವಂತಹ ವೀರರನ್ನೆಲ್ಲ ಸೋಲಿಸುತ್ತ ಮೊರಬ ಸಂಕಧ್ವನಿಯನ್ನು ಆಲಿಸಿ ಇಲ್ಲಿಗೆ ಬಂದಿದ್ದೇನೆ. ಯಾರು ನೀನು? ನಮಗೂ ನಿಮಗೂ ಏನು ವೈರತ್ವ? ಜೊತೆಗೊಬ್ಬಳು ಹೆಣ್ಣನ್ನು ಕರೆದುಕೊಂಡು ಬಂದಿದ್ದಿ. ಹೌದು. ಅವಳನ್ನು ನನ್ನ ಜೊತೆ ಬಿಟ್ಟು
ಮೂಡ ಏಯ್, ಏನು ಏನು ಅಪ್ಪರಿಸ್ತಾ ಇರುವೆ ಅವನು ಬಿಡು. ಅಸತ್ಯ ಮಾತಾಡಿದ್ರೆ ಜಾಗ್ರತೆ. ಜಾಗ್ರತೆ ಹೆಣ್ಮಕ್ಕಳು ನಾನು ಯುದ್ಧಕ್ಕೆ ಏನು ಆಲೋಚನೆ ಮಾಡಿದೆ ಹಾ, ಕೆಲವು ಕಾರ್ಯಕ್ರಮಗಳನ್ನೆಲ್ಲ ಬದಿಗಿರಿಸಿ ಹಾ, ಬಂದವ ನಾನು ಸರಿ. ಇದನ್ನು ಕಾಣಬೇಕು ಎಂಬ ಇಚ್ಛೆ ನನಗಿತ್ತು ಓಹೋ, ಅದಕ್ಕಾಗಿ ರಾತ್ರಿ ಹೊತ್ತಿನಲ್ಲಿ ಅವನ ಮುಖದಲ್ಲಿ ಕಣ್ಣೆಲ್ಲುಂಟು. ಅದು ಗೊತ್ತಾಗ್ಲಿಕ್ಕಿಲ್ಲ. ಹುಡುಕುವುದಕ್ಕೆ ಬಹಳ ಕಷ್ಟ ಆಗಿದೆ ಹಾ, ಮತ್ತೆ ರಾತ್ರಿ ಸಮಯದಲ್ಲಿ ಇಂಥದ್ದೆಲ್ಲ ಹೌದು. ಉಂಟಪ್ಪ. ಶಂಕರಧ್ವನಿಯನ್ನು ಮಾಡಿ ಹೌದು. 6,000 ಭಾಷೆಯನ್ನು ವೇದಿಸಿ ಹಾ, ನಿನ್ನ ಈ ಪ್ರಾಜ್ಯೋತಿಷವನ್ನು ಸೇರಿದವ ನಾನು ಓಹೋ, ನೀನ್ಯಾರು ಮಂತ್ರಿಯ ಮಂತ್ರಿ ಮುರಾಸುರ. ನಾನು ಹೇಳ್ತಾ ಇದ್ದೇನೆ ಏನು? ಹೆಣ್ಣು ಮಕ್ಕಳ ಆ ಹುಚ್ಚಿದೆಯಲ್ಲ ಹಾ. ಈ ಕ್ಷಣಕ್ಕೆ ಬಿಟ್ಟು ಹೋಗಬೇಕು ನಡೆಯಲಿಲ್ಲ